ಎಣ್ಣೆ ಬಿರಿಯಾನಿ, ಈ ಕಾಂಬಿನೇಷನ್ನೇ ಬೇರೆ. ದೇವ್ರೆ, ಓ ಒಳ್ಳೆ ದೇವ್ರೆ, ನನ್ನಂತ ಕುಡುಕನಿಗೋಸ್ಕರ ಎಷ್ಟು ಒಳ್ಳೆ ವರಾನ ಕೊಟ್ಟಿದ್ಯಪ್ಪ. ಚಿಯರ್ಸ್. ದೇವ್ರೆ, ಚಿಯರ್ಸ್. ನೀನ್ ಈ ದುಡ್ಡು ತಗೊಂಡಿರೋ ವಿಷಯನ ನನ್ನ ಗಂಡನ ಹತ್ರ ನಾನು ಹೇಳಲಿಲ್ಲ. ನನ್ನ ಗಂಡನ ಮುಂದೆ ನನ್ನ ಅಕ್ಕನ ಗಂಡನ್ನ ಕೀಳಂಗ್ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಕಲ್ಲು ಒಡೆಯೋನಾದ್ರೂ ಚಪ್ಪಲಿ ಹೊಲಿಯೋನಾದ್ರೂ ಹೆಂಡತಿ ದೃಷ್ಟಿನಲ್ಲಿ ಕೋಟ್ಯಾಧೀಶ್ವರ ಬಾವ. ತಂದೆ ಕಳ್ಳ ಆಗಿರೋದಕ್ಕೆ ಮಗಳಿಗೆ ಕೂಡ ಅದೇ ಬುದ್ಧಿ ಬಂದಿದೆ ಅಂತ ನಿಹಾರಿಕಾ ಸೌಮ್ಯಾಗ ಅಂದಿದ್ದಾಳ್ ಬಾವ. ಗಂಡ ಇರೋ ಹಾಗೆ ಹೆಂಡತಿ ಗೌರವ, ತಂದೆ ಪ್ರಕಾರ ಮಕ್ಕಳ ಗೌರವ, ಅದನ್ನ ನೆನ್ಪಿಟ್ಕೋ. ದುಡ್ಡನ್ನು ವಾಪಸ್ ಕೇಳಿದ್ರೆ ತಪ್ಸ್ಕೊಂಡು ತಿರುಗ್ತಾ ಇದೆಯಾ? ದುಡ್ಡಿಲ್ಲ ಅಂತೀಯಾ? ಕುಡಿಯೋದಕ್ಕೆ ಮಾತ್ರ ಎಲ್ಲಿಂದ ಬಂತು ದುಡ್ಡು? ಅದು ನಿನ್ ಮಾರ್ಕೆಟ್ ಕರ್ಕೊಂಡೋಗಿ 10 ರೂಪಾಯಿ ತಗೊಳ್ಳಿ ಅಂದ್ರು 1 ರೂಪಾಯಿಗೂ ತಗೊಳ್ಳಲ್ಲ ಕಣ. ನಿನ್ ಮುಖಕ್ಕೆ ಎಣ್ಣೆ, ಒಳ್ಳೆ ಬಿರಿಯಾನಿ ಬೇರೆ, ಇದೆಲ್ಲ ಬೇಕೇನೋ ನಿನ್ಗೆ? ಏನ್ರಿ ನೀವು ಮಾಡಿದ ಕೆಲಸ? ಬಂಗಾರದಂತ ಬಿರಿಯಾನಿನ, ಅಮೃತದಂತ ಎಣ್ಣೆನ ನೆಲಕ್ಕೆ ಬಿಸಾಕ್ಬಿಟ್ರಲ್ರಿ. ಏಯ್, ನಮ್ ಸಾಲ ಯಾವಾಗ ತೀರ್ಸ್ತೀಯೋ? ಸ್ವಲ್ಪ ಟೈಮ್ ಕೊಡಿ. ಇನ್ನು ಎಷ್ಟು ದಿನ ಬೇಕೋ? ಈಗಾಗ್ಲೇ 6 ತಿಂಗಳು ಆಯ್ತು. ಬರ್ಬೇಕಾಗಿರೋ ದುಡ್ಡು ಬಂದಿಲ್ಲ ರೀ. ಎಲ್ಲಿಂದ ಬರ್ಬೇಕು? ಎಲ್ಲಿಂದ ಬಂದ್ರೆ ನಿಮ್ಗೇನ್ರಿ? ನಿಮ್ಗೆ ನಿಮ್ ದುಡ್ಡು ಬರ್ಬೇಕು ಅಷ್ಟೇ ತಾನೇ? ಏನೋ ಕೊಬ್ಬು ಜಾಸ್ತಿ ಆಗಿದೆ? ಅದು ಹಾಗಲ್ಲ. ಬಾಯಿ ಮುಚ್ಚು. ಮಗಳಿಗೆ ಹುಷಾರಿಲ್ಲ ಅಂತ ಹಾಸ್ಪಿಟ್ಲಲ್ಲಿ ಇದ್ದಾಳಂತ ಸುಳ್ಳು ಹೇಳಿ ದುಡ್ಡು ತಗೊಂಡೆ. ನಾಚಿಕೆ ಆಗಲ್ವಾ ನಿಮ್ಗೆ? ಇನ್ನೊಂದು ವಾರದಲ್ಲಿ ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಡು ರಸ್ತೆಲಿ ಬಟ್ಟೆ ಬಿಚ್ಚುತ್ತೀನಿ, ಹುಷಾರು. ಎಣ್ಣೆನೂ ಹೋಯ್ತು, ಬಿರಿಯಾನಿನೂ ಹೋಯ್ತು. ಇದ್ರ ಬೆಲೆ ಗೊತ್ತಿಲ್ಲ ಮೂರ್ಖನಿಗೆ. ತುಂಬಾ ಹಸುವಾಗ್ತಾ ಇದೆ, ಮನೆಗೆ ಹೋಗಿ ಊಟ ಮಾಡಬೇಕು. ಇದಕ್ಕೂ ಮೊದಲು ರಿಕ್ಕಿ ಕ್ಲಾಸಿಗೆ ಫಸ್ಟ್ ಬರ್ತಾ ಇದ್ಲು, ಇವಾಗ ನಾನು ಬರ್ತಾ ಇದ್ದೀನಿ. ನಮ್ಮ ಟೀಚರ್ಸ್ ಎಲ್ಲ ತುಂಬಾ ಇಷ್ಟಪಡ್ತಾ ಇದ್ದಾರೆ ಚಿಕ್ಕಪ್ಪ. ಗುಡ್. ನಿನ್ ಚಿಕ್ಕಮ್ಮನ ಓದಿಸ್ತಾ ಇರೋದಕ್ಕೆ ನೀನ್ ನಿನ್ ಚಿಕ್ಕಮ್ಮನ ಹೆಸರನ್ನ ಉಳಿಸ್ಬೇಕು. ಸರಿ ಚಿಕ್ಕಪ್ಪ. ದುಡ್ಡು ಚಿಕ್ಕಮ್ಮ ಕೊಡ್ತಾ ಇದ್ರು, ಆ ದುಡ್ಡು ಕೊಡ್ತಾ ಇರೋದು ಮಾತ್ರ ಚಿಕ್ಕಪ್ಪ ಆಗಿರೋದ್ರಿಂದ ನೀನು ಚಿಕ್ಕಪ್ಪನ ಹೆಸರನ್ನು ಕೂಡ ಉಳಿಸ್ಬೇಕು. ಸರಿ ಚಿಕ್ಕಮ್ಮ. ನೀನ್ ಚೆನ್ನಾಗಿ ಓದಿ ಒಂದೊಳ್ಳೆ ಕೆಲಸ ತಗೊಂಡು ನಿಮ್ಮಮ್ಮನ ನೀನ್ ಚೆನ್ನಾಗಿ ನೋಡ್ಕೋಬೇಕು. ಅಮ್ಮನ ತುಂಬಾ ಚೆನ್ನಾಗಿ ನೋಡ್ಕೊಂತೀನಿ ಚಿಕ್ಕಪ್ಪ. ಅಮ್ಮಂಗೆ ಯಾವ ತರ ಕಷ್ಟ ಬರಕ್ಕೂ ಬಿಡಲ್ಲ. ನಾನು ಡಾಕ್ಟರ್ ಆಗ್ತೀನಿ ಚಿಕ್ಕಪ್ಪ. ನಾನು ದೊಡ್ಡವರಾದ್ಮೇಲೆ ಹೇಗಾದ್ರೂ ಮಾಡಿ ಅಪ್ಪನ್ನ ಕುಡಿಯೋದನ್ನ ಬಿಡಿಸ್ತೀನಿ. ಸುಜಾತ, ಸುಜಾತ. ಅಮ್ಮನ್ಗಾಗಿ ಒಳ್ಳೆ ಮನೆ ತಗೊಂತೀನಿ. ಅಮ್ಮನ್ನ ಕಾರಲ್ಲಿ ಸುತ್ತಾಡಿಸ್ತೀನಿ. ಆಮೇಲೆ ಅಮ್ಮಂಗೆ ಒಡವೆ ಮಾಡಿಸ್ತೀನಿ. ಆಮೇಲೆ ಆಮೇಲೆ ಇನ್ನು ತುಂಬಾ ಇದೆ ಬಿಡು. ಮನೇಲಿಲ್ವಾ ಇವಳು? ಸುಜಾತ, ಸುಜಾತ. ಚಿಕ್ಕಪ್ಪ, ನಾನು ಯಾವತ್ತೂ ಅಪ್ಪ ಅಮ್ಮನ ಮಧ್ಯ ಈ ತರ ಮಲ್ಗಿಲ್ಲ. ನಿಮ್ಮಿಬ್ರ ಮಧ್ಯ ಈ ತರ ಮಲ್ಕೊಂಡಿದ್ದಕ್ಕೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ?
ಅಪ್ಪ ಯಾವಾಗ್ಲೂ ಕುಡ್ದು ಬಂದು ಅಮ್ಮನ್ನ ಬೈತಾ ಇರ್ತಾರೆ. ಮನೆ ಪಾತ್ರೆ ಎಲ್ಲ ಬಿಸಾಕ್ತಾ ಇರ್ತಾರೆ. ಅಡಿಗೆ ಚೆನ್ನಾಗಿ ಮಾಡಿಲ್ಲ ಅಂತ ಜಗಳ ಆಡ್ತಾರೆ. ಅಪ್ಪ ದುಡ್ಡು ಕೊಟ್ರೆ ತಾನೆ ಅಮ್ಮ ಎಲ್ಲ ಮಾಡೋದಕ್ಕಾಗೋದು. ಹಿಂಗ್ ಮಾಡಿದ್ರೆ ಅಮ್ಮ ಎಲ್ಲಿಂದ ತರ್ತಾರೆ? ಅಪ್ಪ ಯಾವತ್ತೂ ನನ್ನ ಪ್ರೀತಿಯಿಂದ ನೋಡೇ ಇಲ್ಲ. ಈಗ ಪಕ್ಕದಲ್ಲಿ ಮಲ್ಕೊಂಡು ಕತೆ ಹೇಳಿಲ್ಲ. ಮಕ್ಳ ಜೊತೆ ತಂದೆ ಚೆನ್ನಾಗಿದ್ರೇನೆ ಅಲ್ವಾ ಮಕ್ಕಳು ಕೂಡ ತಂದೆನ ಪ್ರೀತಿಸೋದು. ಹೀಗೆಲ್ಲ ಮಾಡಿದ್ರೆ ಇಷ್ಟಪಡ್ತಾರಾ? ಅಪ್ಪನ ಮೇಲೆ 2 ಸತಿ ನನಗೆ ತುಂಬಾ ಕೋಪ ಬಂದಿತ್ತು. ಒಂದ್ಸರಿ ಏನು ನನ್ನ ಮರದ ಕೆಳಗಡೆ ಕೂರಿಸಿ ಓದ್ಕೋ ಅಂತ ಹೇಳಿ ರೋಡಲ್ಲಿ ಹೋಗ್ತಾ ಇರೋರ ಹತ್ರ ದುಡ್ಡು ಕೇಳ್ತಾ ಇದ್ರು. ಅಲ್ಲಿ ಕುತ್ಕೊಂಡು ಹೋಮ್ವರ್ಕ್ ಮಾಡ್ಕೋ, ನಾನು ಈಗಲೇ ಬರ್ತೀನಿ, ಸರಿನಾ? ಕೂತ್ಕೋ, ನೀನು ಹೋಮ್ವರ್ಕ್ ಮಾಡ್ಕೋ. ಸರ್, 1 ನಿಮಿಷ ಸರ್. ಆರ್ಥಿಕವಾಗಿ ತುಂಬ ಕುಸಿದೋಗಿದ್ದೀನಿ ಸರ್. ಏನಾದರೂ ಸಹಾಯ ಮಾಡಿ ಸರ್. ದುಡ್ಗೋಸ್ಕರ ಅಮ್ಮನ ಕತ್ತಿನಿಂದ ತಾಳಿ ಕಿತ್ಕೊಂಡಾಗ ಮತ್ತೊಂದ್ಸರಿ ಕೋಪ ಬಂತು. ತಗೋ. ಹೊಡಿಬೇಕು ಅನ್ನೋಷ್ಟು ಕೋಪ ಬಂತು ಗೊತ್ತಾ? ಅಪ್ಪ ಒಳ್ಳೆಯವರಲ್ಲ. ನೋಡು, ತಪ್ಪು. ಮಕ್ಕಳು ಹಾಗೆಲ್ಲ ಮಾತಾಡಬಾರ್ದು. ಅನ್ಬಾರ್ದು ಅಂದ್ರೆ ಹೇಗೆ ಅವನಿ? ತಾಯಿಗೆ ಅಷ್ಟೊಂದು ಕಷ್ಟ ಕೊಡ್ತಾ ಇದ್ರೆ ಯಾರಿಗಾದ್ರೂ ಕೋಪ ಬಂದೇ ಬರುತ್ತಲ್ವಾ? ನೋಡು ಸೌಮ್ಯ, ನಾವು ತಂದೆನ ಗೌರವಿಸೋ ಸಂಸ್ಕೃತಿಯವರು, ತಂದೆ ಮೇಲೆ ಕೈ ಮಾಡೋ ಸಂಸ್ಕೃತಿಯವರಲ್ಲ. ನಿಂಗೆ ಕೆಲವೊಂದು ಮಾತನ್ನ ಹೇಳ್ತೀನಿ, ಕೇಳಿಸ್ಕೊ. ಇವಾಗ ಶ್ರೀಕರ್ ಚಿಕ್ಕಪ್ಪ ಇದ್ದಾರೆ. ಚಿಕ್ಕವರಿದ್ದಾಗಿಂದ ವೇದವತಿ ಅಜ್ಜಿ ಹತ್ರ ಬೆಳೆದಿರೋದ್ರಿಂದ ಪದ್ಧತಿಯಿಂದ ಬೆಳೆದಿದ್ದಾರೆ. ನಾನು ನಿಮ್ಮಮ್ಮ ತಂದೆ ತಾಯಿ ಇಲ್ಲದೆ ಇದ್ರೂ ಒಟ್ಟಿಗೆ ಸ್ವಂತವಾಗಿ ಬದುಕಬೇಕಾಗಿ ಬಂದಿದ್ದಕ್ಕೆ ನಮ್ಮದೇ ಬೇರೆ ಥರ ಸಂಸ್ಕೃತಿ. ಆದರೆ ನಿಮ್ಮ ಅಪ್ಪನ ಪರಿಸ್ಥಿತಿ ಹಾಗಲ್ಲ ಅಲ್ವಾ? ಯಾರೂ ಇಲ್ಲದೆ ಇರೋದ್ರಿಂದ ಸರಿಯಾಗಿ ಬೆಳಿಲಿಲ್ಲ, ಜೊತೆಗಿರೋರು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದರೂ ಹಾಗೇ ಆಗ್ತಾರೆ. ಪರಿಸ್ಥಿತಿಗಳ ಪ್ರಭಾವದಿಂದ ಹಾಗಿದ್ದಾರೆ ಅಷ್ಟೇ ಹೊರತು ಅಪ್ಪ ಕೆಟ್ಟವರಲ್ಲಮ್ಮ. ಅಪ್ಪನ ಬಗ್ಗೆ ಯಾವತ್ತೂ ಕೆಟ್ಟದಾಗ ಮಾತಾಡಬೇಡ, ಸರಿನಾ? ಇನ್ಯಾವತ್ತೂ ಅಪ್ಪನ ಬಗ್ಗೆ ಹೇಳಲ್ಲ ಚಿಕ್ಕಮ್ಮ. ಸಾರಿ. ಸುಜಾತ, ಸುಜಾತ, ಅಪ್ಪ ಬಂತು ಅನ್ಸುತ್ತೆ. ಅರ್ಧ ರಾತ್ರಿವರೆಗೂ ಕುಡ್ದು ಕುಣಿದು ಬಂದ್ರೆ ನಿಂಗೋಸ್ಕರ ಯಾರೂ ಕಾಯೋದಿಲ್ಲ. ಬಾಗ್ಲು ತೆಗೆಯೋದಕ್ಕೆ ಬಾಗ್ಲ ಹತ್ರ ಕಾವಲಾಗಿ ಯಾರೂ ಇರೋದಿಲ್ಲ. ಹೊರಗಡೆ ಇದ್ರೇನೆ ನಿನಗೆ ಬುದ್ಧಿ ಬರೋದು. ನೀನು ಒಳಗಡೆ ಬರಬೇಡ. ಸುಜಾತ, ಅದಲ್ಲ, ನನ್ನ ಮಾತು ಕೇಳು. ಬಾಗಿಲು ತೆಗಿ ಸುಜಾತ. ನಾನು ಕುಡ್ಕೊಂಡು ಬಂದಿಲ್ಲ, ಮಾಮೂಲಿಯಾಗೆ ಬಂದಿದ್ದೀನಿ. ನೀನು ಯಾವಾಗಲೂ ಹೇಳೋದಿದೆ ಅಲ್ವಾ? ನಾನಿವತ್ತು ನಿಜವಾಗ್ಲೂ ಕುಡ್ಕೊಂಡು ಬಂದಿಲ್ಲ. ನಾನು ಬಾಗ್ಲು ತೆಗೆಯಲ್ಲ.
ನಾವೆಲ್ಲರೂ ಕಾವ್ಯ ಮದ್ವೆ ವಿಷಯದ ಬಗ್ಗೆ ಮಾತಾಡ್ಕೋತಿದ್ದೀವಿ ಹೊರತು ಒಂದು ಡಿಸಿಷನ್ಗೆ ಬರ್ತಾ ಇಲ್ಲ. ಆ ಜವಾಬ್ದಾರಿನ ನಾನು ತಗೊಳ್ಬೇಕು ಅಂತ ಅನ್ಕೊಂಡಿದ್ದೀನಿ. ಹಲೋ ಕಾವ್ಯ, ಏನು ಈ ಟೈಮಲ್ಲಿ ಫೋನ್ ಮಾಡಿದ್ಯಾ? ನಮ್ ಟೈಮ್ ಚೆನ್ನಾಗಿಲ್ದೆ ಏನಾಯ್ತು? ನಮ್ಮನೇಲಿ ನನಗ್ ಮದ್ವೆ ಸಂಬಂಧ ನೋಡ್ತಿದ್ದಾರೆ. ವಾಟ್? ಫೋನಲ್ಲಿ ಕೇಳಿಸ್ಕೊಂಡು ನೀನೇ ಇಷ್ಟು ಶಾಕ್ ಆಗ್ಬೇಕಾದ್ರೆ ಡೈರೆಕ್ಟ್ ಆಗಿ ಕೇಳಿಸ್ಕೊಂಡು ನನ್ನ ಪರಿಸ್ಥಿತಿ ಏನು? ಸಡನ್ಲಿ ಏನ್ ಕಾವ್ಯ? ನಿಹಾರಿಕಾಗೆ ಗೊತ್ತಿರೋರಂತೆ ಒಳ್ಳೆ ಸಂಬಂಧ ಅಂತ ಮನೆಗೆ ಬರೋಕ್ ಹೇಳಿದಾಳೆ. ನನಗೆ ಏನ್ ಮಾಡ್ಬೇಕೋ ಅರ್ಥ ಆಗ್ತಿಲ್ಲ ಪವನ್. ನೀನೇನು ಭಯ ಪಡ್ಬೇಡ ಕಾವ್ಯ. ಭಯ ಪಡ್ದೆ ಹೇಗಿರ್ಲಿ ಪವನ್? ಪ್ರೀತಿಸಿದ್ದು ನಿನ್ನನ್ನ, ಮದ್ವೆ ಬೇರೆಯವ್ರ ಜೊತೆ ಅಂದ್ರೆ ಹೇಗಾಗತ್ತೆ? ನಾಳೆ ನೀನ್ ನಮ್ಮನೆಗೆ ಬಂದು ನಮ್ ಪ್ರೀತಿ ಬಗ್ಗೆ ನಮ್ಮ ಮನೆಯವ್ರ ಹತ್ರ ಮಾತಾಡು. ನಾನು ಹೇಗೆ ಮಾತಾಡ್ಲಿ ಕಾವ್ಯ? ಹಾಸ್ಟೆಲಲ್ಲಿದ್ದು ಓದ್ಕೋತಾ ಇದ್ದೀನಿ, ಲೈಫಲ್ಲಿ ಇನ್ನೂ ಸೆಟ್ಲೇ ಆಗಿಲ್ಲ. ನಿಮ್ಮ ಮನೇಲಿ ಹೇಗೆ ಒಪ್ಕೋತಾರೆ ಕಾವ್ಯ? ಅದೆಲ್ಲ ನನಗ್ ಗೊತ್ತಿಲ್ಲ. ನೀನು ನನ್ನ ಮನಸ್ಫೂರ್ತಿಯಾಗಿ ಪ್ರೀತಿಸಿದ್ರೆ ಬಂದು ನಮ್ಮ ಮನೆಯವ್ರ ಹತ್ರ ಮಾತಾಡು. ಪ್ರೀತಿ ಮಾಡೋದಕ್ಕೆ ಮನ್ಸಿದ್ರೆ ಸಾಕು ಕಾವ್ಯ, ಆದರೆ ಮದುವೆ ಮಾಡ್ಕೊಳ್ಳೋದಕ್ಕೆ ಸಂಪಾದನೆ ಇರಬೇಕು, ಅದಕ್ಕೆ ಕೆಲಸ ಇರಬೇಕು. ನಮ್ಮ ಮಗಳನ್ನ ಹೇಗೆ ನೋಡ್ಕೋತೀಯ ಅಂತ ನಿಮ್ಮ ಮನೆಯವ್ರು ಕೇಳಿದ್ರೆ ನನ್ನ ಹತ್ರ ಉತ್ತರ ಇಲ್ಲ. ಇವಾಗ ನಮ್ಮ ಪರಿಸ್ಥಿತಿ ಏನು ಅಂತ ಕೇಳಿದ್ರೆ ಸುಮ್ಮನೆ ಇರೋದು ಬಿಟ್ಟು ನಾನು ಏನೂ ಹೇಳೋಕ್ಕಾಗಲ್ಲ. ಕಾಲನೇ ಎಲ್ಲದಕ್ಕೂ ಉತ್ತರ ಹೇಳುತ್ತೆ ಕಾವ್ಯ. ನೀನೇನು ಟೆನ್ಷನ್ ಮಾಡ್ಕೋಬೇಡ, ಇಡ್ತೀನಿ. ಸುಜಾತ, ಹಸುವಾಗ್ತಾ ಇದೆ, ಸ್ವಲ್ಪ ಊಟ ಹಾಕು. ತುಂಬ ಹೊತ್ತಿಂದ ಊಟ ಹಾಕು ಅಂತ ಭಿಕ್ಷುಕನ ಥರ ಕೇಳ್ಕೊತಿದ್ದೀನಿ. ಲೇ, ನನ್ನ ಮೇಲೆ ಕರುಣೆನೇ ಇಲ್ವಾ? ತಗೊಂಬಂದಿದ್ದೀನಿ ಅಲ್ವಾ, ಅಮ್ಮನ್ ಕರಿಬೇಡ. ತುಂಬಾ ಹಸ್ವಾಗಿದ್ಯಾ ಅಪ್ಪ? ಹೌದು, ಬೇಗ ಕೊಡು. ನಾನ್ ತಿನ್ನಿಸ್ತೀನಿರು. ಅಗತ್ಯ ಇಲ್ಲ ಬಿಡು, ನಾನೇ ತಿನ್ಕೋತೀನಿ. ನನ್ನ ಕೈಕಾಲೇನೋ ಬಿದ್ದೋಗಿಲ್ಲ, ಕೊಡು. ಅಮ್ಮನ್ ಕೈ ತುತ್ತು ಯಾವತ್ತೂ ತಿಂದಿಲ್ಲ ಅಂತ ಚಂದ ಮಾಮನ್ ತೋರಿಸಿ ಊಟ ಮಾಡಿಸಿದ್ದು ನೆನ್ಪಿಲ್ಲ ಅಂತ ಹೇಳ್ತಿದ್ದೆ ಅಲ್ವಾ, ಅದಕ್ಕೆ ನಾನೇ ನಿನ್ಗೆ ಕೈ ತುತ್ತು ತಿನ್ನಿಸ್ತೀನಿ ಇರು. ನೀರ್ ಕುಡಿ. ಖಾರ ಏನಿಲ್ಲಮ್ಮ. ನಿಮ್ಮಮ್ಮ ತಿನ್ನಿಸ್ತಾ ಇರೋ ಹಾಗೆ ಅನ್ನಿಸ್ತಿದ್ಯಾ?
ಅಕ್ಕ ಬಿಡು ಅವನಿ. ಬೇಡಕ್ಕ. ನಾನ್ ಮುಖದ ಮೇಲೆ ಬಾಗ್ಲು ಹಾಕಿದ್ರೆ ಅವಳು ನನ್ನ ಮಾತೆ ಕೇಳ್ದೆ ಅಪ್ಪನ್ಗೆ ಹೇಗೆ ಊಟ ಮಾಡಿಸ್ತಿದ್ದಾಳೆ? ಜನ್ಮ ಕೊಟ್ಟಿದಾರಲ್ವಾ ಅಕ್ಕ, ಅದಕ್ಕೆ ಅಪ್ಪ ಹಸಿವಿನಲ್ಲಿದ್ರೆ ತಡ್ಕೊಳ್ಳೋದಕ್ಕಾಗ್ಲಿಲ್ಲ. ಪದೇ ಪದೇ ಬೈತಾ ಇದ್ರೆ ಭಾವ ಇನ್ನಷ್ಟು ಕೆಟ್ಟ ಹೋಗ್ತಾನೆ. ಕೆಟ್ಟವನು ಕೆಟ್ಟವನು ಅಂತ ಇದ್ರೆ ಕೆಟ್ಟವನಾಗೆ ಉಳಿದು ಬಿಡ್ತಾರೆ. ಒಳ್ಳೆಯವರು ಒಳ್ಳೆಯವರು ಅಂತ ಒಂದು 10 ಸರ್ತಿ ಹೇಳ್ಬಿಟ್ರೆ ಒಳ್ಳೆಯವರಾಗಿ ಬದಲಾಗ್ಬಿಡ್ತಾರ ಅವರು. ಹೆಂಡತಿಯಾಗಿ ನೀನು, ನೀಯಾಗಿ ನಾನು ಭಾವನ್ನ ಬದಲಾಯಿಸೋದಕ್ಕಾಗ್ಲಿಲ್ಲ. ಅಲ್ಲಿ ಊಟ ಮಾಡಿಸ್ತಾ ಇರೋದು ಅವ್ರ ಮಗಳು. ಆ ಮಗಳಲ್ಲಿ ಹೆತ್ತ ತಾಯಿನ ನೋಡಿದ್ರು ಅಂದ್ರೆ ಮಗಳಿಗೋಸ್ಕರನಾದ್ರೂ ಬದಲಾಗ್ತಾರೆ. ಬದಲಾವಣೆ ಯಾವ ಸಮಯದಲ್ಲಿ ಶುರುವಾಗುತ್ತೋ, ಯಾರಿಂದ ಶುರುವಾಗುತ್ತೋ ಹೇಳೋಕ್ಕಾಗಲ್ಲ ಅಕ್ಕ. ನೋಡು, ಅವರಿಬ್ರನ್ನು ನೋಡು. ಒಂದ್ ದೇವತೆ ಭಕ್ತನ್ಗೆ ಪ್ರಸಾದ ತಿನ್ನಿಸ್ತಿರೋ ಹಾಗೆ ಎಷ್ಟು ಮುದ್ದಾಗಿ ಕಾಣಿಸ್ತಿದಾರ. ಈಗ ನೀನ್ ತಡ್ದೆ ಅಂದ್ರೆ ಏನೋ ನಡಿಬೇಕಿರೋ ಒಳ್ಳೇದನ್ನ ತಡ್ದಾಗೂ ಆಗ್ಬೋದು. ಮೇಲಿರೋ ದೇವತೆಗಳು ಈ ಕ್ಷಣ ಏನಂತ ಆಶೀರ್ವಾದ ಮಾಡ್ತಾರೋ ಗೊತ್ತಿಲ್ಲ ಅಲ್ವಾ? ಸಾಕಾ? ಇನ್ನು ತಗೊಂಬರ್ಲಾ? ಸಾಕಮ್ಮ. ನೀವು ಒಳ್ಳೆಯವರಾದ್ರಿ ಅನ್ಕೋ, ನಿಮ್ಗೆ ಡೈಲಿ ಹೀಗೆ ಊಟ ಮಾಡಿಸ್ತೀನಿ. ಅವನಿ, ಕಾರಲ್ಲಿ ಕೂತ್ಕೋ. ಅದಕ್ಕೆ ಅಣ್ಣ ರೀ. ಮಾತಾಡಿಸ್ಬೇಕು ಅನ್ಕೋತಿದ್ಯಾ ಏನೋ? ಅಕ್ಕ ಅನ್ನೋ ಅಭಿಮಾನದಿಂದ ನಾನು ಮಾತಾಡಿದ್ರು, ಅಣ್ಣ ಅಂತ ನೀನು ಕರೆದ್ರೂ ಕೂಡ ಮುಖ ತಿರುಗಿಸ್ಕೊಂಡು ಹೋಗ್ತಾರೆ ಹೊರತು ಸಂಬಂಧಗಳಿಗೆ ಬೆಲೆ ಕೊಡೋ ಮನಸ್ಸು ಅವ್ರ ಹತ್ರ ಯಾವತ್ತೋ ಸತ್ತು ಹೋಗಿದೆ. ಇಬ್ರು ಮುಖದಲ್ಲೂ ಏನೋ ಸಂತೋಷ ಕಾಣಿಸ್ತಾ ಇದೆ. ಏನೋ ವಿಶೇಷ ಇರ್ಬೇಕ್ರಿ. ನಮ್ಮಿಬ್ರನ್ನು ಹೊರಗಡೆ ಕಳಿಸಾದ್ಮೇಲಂತೂ ಆ ಗ್ಯಾಂಗ್ ಅಂತೂ ತುಂಬ ಸಂತೋಷವಾಗೇ ಇದ್ದಾರೆ ಬಿಡು. ಏನು ಪೃಥ್ವಿರಾಜ್ ಅವರೇ, ತುಂಬ ಸಂತೋಷವಾಗಿದ್ದೀರಾ? ಏನಮ್ಮ ವಸಂತ, ಸ್ವೀಟ್ ತಗೊಂಡು ಹೋಗ್ತಾ ಇದೀಯಾ? ಏನಾದ್ರೂ ವಿಶೇಷನಾ? ಹೌದು ರೀ. ನಮ್ಗೆ ಹೇಳೋ ಅಂತದಾ? ಅಯ್ಯೋ, ರಹಸ್ಯ ಏನು ಅಲ್ಲರಿ, 4 ಜನದ ಹತ್ರ ಹೇಳ್ಕೋಬೇಕಾದ್ದೆ. ತುಂಬಾ ಮುಖ್ಯವಾಗಿ ನಮ್ಮ ರಕ್ತ ಸಂಬಂಧಿಗಳಿಗೆ, ಅಕ್ಕಪಕ್ಕದವರಿಗೆ ಹೇಳ್ಕೋಬೇಕಾದ್ದೆ. ಅಷ್ಟು ದೊಡ್ಡ ವಿಶೇಷ ಏನ್ರಿ? ನಾವು ತುಂಬಾ ದಿನಗಳಿಂದ ಕಾಯ್ತಾ ಇರೋವಂಥ ದೊಡ್ಡ ವಿಶೇಷ. ನಾಳೆ ನಮ್ಮ ಮಗಳು ಕಾವ್ಯನ ನೋಡಕ್ ಬರ್ತಿದ್ದಾರೆ. ಇಷ್ಟು ಸಮಯ ಆದ್ಮೇಲೆ ಕಾವ್ಯಂಗೆ ಮದ್ವೆ ಟೈಮ್ ಬಂತು ಅನ್ನಿ. ಹೌದು ರೀ,
ಅವಳ ವಯಸ್ಸಿನ ಎಲ್ಲರಿಗೂ ಮದ್ವೆ ಆಗಿ ಮಕ್ಕಳಾಗ್ತಿದ್ರೆ ನನ್ ಮಗಳಿಗೆ ಎಲ್ಲ ಇದ್ದು ಕೂಡ ಇನ್ನೂ ಮದ್ವೆ ಆಗಿಲ್ವಲ್ಲ ಅಂತ ದಿನ ತುಂಬಾ ಯೋಚನೆ ಮಾಡ್ತಾ ಇದ್ವಿ. ಇಷ್ಟು ದಿನಕ್ಕೆ ಮೋಕ್ಷ ಸಿಕ್ಕಾಗಾಯ್ತು. ಗಂಡು ಮಕ್ಕಳು ಮನೇಲಿ 4 ದಿನ ಇದ್ರು 40 ವರ್ಷಕ್ಕೆ ಮದುವೆ ಮಾಡಿಕೊಂಡು ಯಾವ ಬಾಯಿನೂ ಏನು ಅನ್ನಲ್ಲ. ಆದರೆ ಹೆಣ್ಮಕ್ಳಿಗೆ ಮದುವೆ ವಯಸ್ಸು ದಾಟಿ 6 ತಿಂಗಳು ಮನೆಯಲ್ಲಿದ್ರು ಎಲ್ಲರೂ ಮಾತಾಡೋರೆ. ಒಳ್ಳೆ ಮಾತು ಹೇಳಿದ್ರಿ. ಮದ್ವೆ ಕರೀರಿ ಮತ್ತೆ ಮರ್ತೋಗ್ಬೇಡಿ. ಅಯ್ಯೋ ಎಂತ ಮಾತು. ಸರಿ ಬರ್ತೀವಿ. ಭಾವ